ನಿಮ್ಗೆಲ್ರಿಗೂ ಒಂದು ಕೆಲಸ ಕೊಡ್ತಿದ್ದೀನಿ ಇವತ್ತು. ಈ ಒಂದು ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲೇಬೇಕು. ನಾನು ಹೇಳೋ ಈ ವಿಚಾರ ನನಗೆಷ್ಟು ಖುಷಿ ಕೊಟ್ಟಿದೆ ಅಂತ ನನಗೆ ವರ್ಡ್ಸ್ ನಲ್ಲಿ ಹೇಳಕ್ ಆಗ್ತಾ ಇಲ್ಲ. ನಾನು ಸಾಮಾನ್ಯವಾಗಿ ಸಿನಿಮಾ ಮತ್ತೆ ಸೀರಿಯಲ್ಸ್ ಗಳನ್ನ ಅಷ್ಟಾಗಿ ನೋಡಲ್ಲ, ನನಗೆ ಅದ್ರಲ್ಲಿ ಅಷ್ಟೊಂದು ಆಸಕ್ತಿ ಕೂಡ ಇಲ್ಲ. ಆದ್ರೆ ನನ್ನ ತರದವ್ರು ಕೂಡ ಇಂಟ್ರೆಸ್ಟ್ ಇಂದ ನೋಡಬಹುದಾದಂತಹ ಒಂದು ಅದ್ಭುತ 3D ಆನಿಮೇಟೆಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಸತ್ಯ ಕತೆ ಇದು, ಅದೇ ಮಹಾ ಅವತಾರ ನರಸಿಂಹ ಅಂತ. ಇದು ಯಾವ ಸಾಮಾನ್ಯ ಸಿನಿಮಾ ಅಲ್ವೇ ಅಲ್ಲ. ಇವತ್ತಿನ ಕಾಲದಲ್ಲಿ ಭಗವಂತನ ಆಧಾರಿತ ಸಿನಿಮಾಗಳನ್ನ ಕೆಲವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಅನೇಕರು ಶಾಸ್ತ್ರದ ಮೂಲ ಕಥೆಗಳನ್ನ ತಿದ್ದುಪಡಿ ಮಾಡ್ತಾರೆ. ಆದ್ರೆ ಈ ಚಿತ್ರದ ವಿಶೇಷತೆ ಏನಂದ್ರೆ, ಇದು ಭಾಗವತ ಪುರಾಣದ ಹಾಗೂ ಇತರ ಶಾಸ್ತ್ರಗಳಲ್ಲಿರುವಂತಹ ಉಲ್ಲೇಖಗಳ ಆಧಾರದ ಮೇಲೆ ನಿರ್ಮಿತವಾಗಿದೆ. ಇದರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಒಬ್ಬ ಭಗವಂತನ ಭಕ್ತರಾದವರು ಅಶ್ವಿನ್ ಕುಮಾರ್ ಅವರು ಈ ಒಂದು ಅದ್ಭುತ ಪ್ರಯತ್ನವನ್ನ ಮಾಡಿದ್ದಾರೆ. ಇದಕ್ಕೆ ಸಪೋರ್ಟ್ ಮಾಡಿರುವಂತವರು ಹೊಂಬಾಳೆ ಫಿಲಮ್ಸ್ ಅವರು. ಇಲ್ಲಿ 40 ಕೋಟಿ ಇನ್ವೆಸ್ಟ್ ಮಾಡಿರೋದನ್ನ 300ರಿಂದ 500 ಕೋಟಿ ಇನ್ನೂ ಹೆಚ್ಚು ಮಾಡೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅವಾಗ್ಲೇ ಇಂತಹ ಮೂವೀಸ್ ಮತ್ತೆ ಬರೋಕೆ ಶುರು ಆಗುತ್ತೆ. ಅವಾಗ್ಲೇ ಇಂತಹ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಸ್ ಕೂಡ ದುಡ್ಡು ಇನ್ವೆಸ್ಟ್ ಮಾಡೋಕೆ ಒಪ್ಕೊಳ್ತಾರೆ. ಇದು ಕೇವಲ ಎಂಟರ್ಟೈನ್ಮೆಂಟ್ ಮೂವಿ ಅಲ್ಲ, ಇದು ಅಥೆಂಟಿಕ್ ಸ್ಪಿರಿಚುವಲ್ ಮೂವಿ. ಇವತ್ತಿನ ಸಮಾಜವನ್ನ ಬದಲಾಯಿಸಬಲ್ಲ ಶಕ್ತಿ ನಮ್ಮ ಮೀಡಿಯಾದಲ್ಲಿದೆ. ನಾವು ಯಾವ ರೀತಿಯ ವಿಚಾರಗಳನ್ನ ಹೆಚ್ಚು ಬೆಂಬಲಿಸ್ತೀವೋ ಅವುಗಳೇ ಹೆಚ್ಚಾಗ್ತಾ ಹೋಗ್ತವೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ತಲುಪುತ್ತೆ. ನಾವು ಏನನ್ನ ಹೆಚ್ಚಾಗಿ ನೋಡ್ತಿದೀವೋ, ಯಾವ್ದನ್ನ ಕೇಳ್ತಿದೀವೋ, ಅದೇ ನಮ್ಮ ಮನಸ್ಸಿನ ಆಲೋಚನೆ ಕೂಡ ಆಗುತ್ತೆ, ಅದೇ ನಮ್ಮ ವ್ಯಕ್ತಿತ್ವ ಕೂಡ ಆಗುತ್ತೆ. ಅದಕ್ಕಾಗಿ ನಾವು ಏನನ್ನ ಸಪೋರ್ಟ್ ಮಾಡ್ತಿದೀವೋ ಅದು ತುಂಬಾ ಮುಖ್ಯ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಯದಲ್ಲಿ ಈ ತರಹದ ಸಿನಿಮಾಗಳನ್ನ ಸಪೋರ್ಟ್ ಮಾಡಿದ್ದಕ್ಕೇನೆ ಅವತ್ತಿನ ಜನ ಮತ್ತೆ ಮಕ್ಕಳು ನೋಡೋ ಹಾಗಾಯ್ತು. ಇವತ್ತು ಇವೆಲ್ಲ ತುಂಬಾ ಕಡಿಮೆ ಆಗ್ತಾನೆ ಇದೆ. ನಮ್ಮ ಮಕ್ಕಳು ನೋಡೋ ರೀತಿ ಇವತ್ತಿನ ಕಾಲಕ್ಕೂ ಇಂತಹ ಚಿತ್ರಗಳು ಹೆಚ್ಚು ಬರಬೇಕು. ಆಗ ಮನೆಯಲ್ಲಿ ಅವ್ರಿಗೆ ನಾವು ಕತೆಗಳ ಮುಖಾಂತರ ವಿವರಿಸುವುದಕ್ಕಿಂತ ಸರಳವಾಗಿ ಅರ್ಥ ಆಗುತ್ತೆ, ಮತ್ತೆ ಯಾವಾಗ್ಲೂ ಅವರ ಮನಸ್ಸಲ್ಲೇ ಉಳ್ಕೊಂಡ್ ಬಿಡುತ್ತೆ. ನಿಮ್ಮೆಲ್ರಿಗೂ ನಮ್ಮ ಸಮಾಜವನ್ನ ಸುಧಾರಣೆ ಮಾಡ್ಬೇಕು ಅನ್ನೋ ಮನೋಭಾವ ಇದ್ರೆ ಇಂತಹ ವಿಚಾರಗಳನ್ನ ಶಕ್ತಿ ಮೀರಿ ಪ್ರಚಾರ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಭಗವಂತನ 10 ಅವತಾರದಲ್ಲಿ ಒಂದಾದ ನರಸಿಂಹ ಅವತಾರವನ್ನ ನಾವು ಯಶಸ್ವಿಗೊಳಿಸಿದ್ರೆ ಇನ್ನು ಬೇರೆ ಎಲ್ಲ ಅವತಾರಗಳನ್ನ ಸಿನಿಮಾ ಮುಖಾಂತರ ನೋಡೋ ಅವಕಾಶ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಮಾಡ್ಬೇಕಾಗಿರೋದು, ನೀವಷ್ಟೇ ಹೋಗದೆ ನಿಮ್ಮ ಸುತ್ತಮುತ್ತ ಇರುವಂತಹ ಭಕ್ತರಲ್ಲದೇ ಇರುವವರನ್ನ ಕೂಡ ಕರ್ಕೊಂಡು ಹೋಗಿ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲ ಏಜ್ ಕೆಟಗರಿಯವರೆಗೂ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಮಾಡಿಸುವಂತಹ ಒಂದು ಸೂಪರ್ ಪ್ಯಾಕ್ ಮೂವಿ ಅಂತ ಹೇಳ್ಬೋದು. ಯೂಟ್ಯೂಬ್ ನಲ್ಲಿ ಈ ಸಿನಿಮಾದ ಟೀಸರ್ ನ ನೋಡದೆ ಇರೋರು ದಯವಿಟ್ಟು ನೋಡಿ, ಕನ್ನಡದಲ್ಲೂ ಇದೆ. ಈ ಸಿನಿಮಾ ಭಾರತದಲ್ಲಿ 5 ಭಾಷೆಗಳಲ್ಲಿ ಬರ್ತಿದೆ. OTT ನಲ್ಲಿ ಬರೋದು ತುಂಬಾ ತಡವಾಗುತ್ತೆ. ಥಿಯೇಟರ್ಗೆ ಹೋಗಿ ನೋಡಿ ಅಂತ ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಕಾರಣ ಇದೊಂದು 3D ಮೂವಿ ಆಗಿರೋದ್ರಿಂದ ಅಲ್ಲಿ ಹೋಗಿ ನೋಡೋ ಒಂದು ಅನುಭವನೇ ಬೇರೆ ಆಗುತ್ತೆ. ಅದು ಮನೆಯಲ್ಲಿ ಸಿಗೋಕೆ ಸಾಧ್ಯನೇ ಇಲ್ಲ. ಭಗವಂತ ಶ್ರೀಕೃಷ್ಣನ ವಿಶೇಷ ಅವತಾರ ಆಗಿರುವಂತಹ ಲಾರ್ಡ್ ನರಸಿಂಹದೇವರು ನಮಗೆ ದರ್ಶನ ಕೊಡೋಕೆ 25ನೇ ತಾರೀಕು ಬರ್ತಿದ್ದಾರೆ. ಥಿಯೇಟರ್ ನ ದೇವಸ್ಥಾನ ಮಾಡೋಣ. ಯಾರ್ಯಾರು ಹೋಗ್ತಿದ್ದೀರಾ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೆ ಹೋಗಿ ಬಂದ ಮೇಲೆ ನಿಮ್ಗೆ ಹೇಗ್ ಅನ್ನಿಸ್ತು ಅನ್ನೋ ಎಕ್ಸ್ಪೀರಿಯನ್ಸ್ ನಿಮ್ಮ ಮೂಲಕ ಕೇಳೋಕೆ ನಾನು ವೇಟ್ ಮಾಡ್ತಿರ್ತೀನಿ. ಹರೇ ಕೃಷ್ಣ.